ನಾನು ಅವತ್ತೇ ಹೇಳಿದ್ದೆ, ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ನೋಡ್ತೇನೆ ನೀವು ಕೈ ಬಿಟ್ಬಿಟ್ಟ. ಎಲ್ರಿಗೂ ನಮಸ್ಕಾರ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೆ ಮೊದಲಿಗೆ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 17ನೇ ತಾರೀಕಿಂದ ಥಿಯೇಟರ್ ರೈಸ್ ಆಗಿ ಮೈಸೂರು, ಮಂಡ್ಯ ಎಲ್ಲ ಕಡೆ ಅಬ್ಬರಿಸ್ತಾ ಇದೆ ಸಿನಿಮಾ. ದಟ್ ಈಸ್ 25 ವರ್ಷಗಳ ನಂತರ ಮರು ಬಿಡುಗಡೆಯಾಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇರ್ತಕ್ಕಂಥ ಕೋಟಿಗೊಬ್ಬ ಚಿತ್ರ. ಸೊ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವರ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಮತ್ತು ಅವರ ಅಪ್ಪಟ ಅಭಿಮಾನಿಗಳು ಹಂತವಾಗಿ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಕರೆಕ್ಟ್ ಟೈಮ್ಗೆ ಕ್ರಮಬದ್ಧವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಸೊ ಇಲ್ಲಿ ಒಂದು ವಿಚಾರವನ್ನು ನಿಮಗೆ ಹೇಳೋದಾದರೆ, ಯಾವುದೇ ರೀತಿಯ ಅಪ್ ಟು ಏಪ್ರಿಲ್ 10ನೇ ತಾರೀಕಿಂದ ಹಿಡಿದು ಟಿಲ್ ಆ ಥಿಯೇಟರ್ ರೈಸ್ ಆಗಿ ಈಗ ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದರೂ ಕೂಡ ಯಾವುದೇ ರೀತಿ ಅನಾವಶ್ಯಕವಾದಂಥ ಗಲಾಟೆ ಆಗಲಿ, ಗದ್ದಲಗಳಾಗಲಿ, ಗಲಾಟೆ ಎಪಿಸೋಡ್ ಆಗಿರ್ಬೋದು, ಸುಮ್ಮನೆ ಅಹಿತಕರ ವಾತಾವರಣವನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಈ ರೀತಿಯ ಯಾವುದೇ ಇನ್ಸಿಡೆಂಟ್ಸು ನಡೀತಾ ಇಲ್ಲ. ಸೊ ಯಾಕೆಂದರೆ ಸಾಕಷ್ಟು ಅವರ ಅಪ್ಪಟ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ಭಾಳ ಅದ್ಭುತವಾಗಿ ಅವರ ಫ್ಯಾನ್ ಭಾಳ ತುಂಬ ಚೆನ್ನಾಗಿ ಹೇಳಿದರೆ ಅಂತ. ಶಾಂತಿ ಪ್ರಿಯರು ಆ ಹಾದಿಯಲ್ಲಿ ಅವರ ದಾರಿಯಲ್ಲಿ ನಾವೆಲ್ಲ ಸಾಕ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ, ಅವರು ಏನು ಫ್ಯಾನ್ಸು ಏನೆಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ರೀತಿಯಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡಲಿಕ್ಕೆ ಭಾಳ ಖುಷಿಯಾಗುತ್ತೆ. ನೋಡಿ, ಆಟೋದಲ್ಲಿ ಇಡೀ ಸರ್ಕಲ್ ತುಂಬ ಅಲ್ಲಿ ಏನೇನು ಯಾವ್ಯಾವ ಏರಿಯಾಗಳಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಲ್ಲೆಲ್ಲ ಅವರ ಭಾವಚಿತ್ರವನ್ನು ಇಟ್ಕೊಂಡು ಆಟೋ ಮುಂಭಾಗದಲ್ಲಿ ಮೆರವಣಿಗೆಯನ್ನು ಮಾಡಿ ಫೈನಲಿ ಗಾಯತ್ರಿ ಥಿಯೇಟ್ರ್ ಹತ್ರ ಬಂದು ಆ ಮೆರವಣಿಗೆಯನ್ನು ಎಂಡ್ ಮಾಡುವಂಥದ್ದು. ಅವೆಲ್ಲ ಕಣ್ತುಂಬ್ಕೊಳ್ಳಿಕ್ಕೆ ಒಂದು ಭಾಗ್ಯ ಅದು ನಮಗೆಲ್ಲ ಇವತ್ತು ಸಿಕ್ಕಿರುವಂಥದ್ದು. ನಾನು ಅವತ್ತೇ ಹೇಳಿದೆ, ಇನ್ನು ಅನ್ನದಾನ ಆಗಿರ್ಬೋದು, ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪಟಾಕಿ ಸಿಡಿಸಿ ಸಂಭ್ರಮ ಆಗಿರ್ಬೋದು, ಇವೆಲ್ಲವೂ ನಡೀತಾ ಇದೆ. ಇನ್ನು ನೆಕ್ಸ್ಟು 19ನೇ ತಾರೀಕು ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಸೊ ಏನು ಕಟ್ಔಟ್ ಇದೆ ಅದಕ್ಕೆ ಹಾರವನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ನಿಮಗೆಲ್ಲ ಗೊತ್ತಾಯಿದೆ. ಸೊ ಹಾರಗಳು ಅಂತಂದಾಗ ಫಸ್ಟ್ ನೆನಪಾಗುವಂಥದ್ದೇ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸುಂದರ ನಟ ವಿಷ್ಣುವರ್ಧನ್. ಹಾಗಾಗಿ ಅವರ ಸೌಂದರ್ಯ, ಅದರ ಒಂದು ವಿಜೃಂಭಣೆ, ಐ ಥಿಂಕ್ ಅವೆಲ್ಲವೂ ಕೂಡ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ವಿಶೇಷ ಕಳೆಯನ್ನು ತಂದು ಕೊಡುತ್ತೆ ಕಟೌಟಿಗೆ, ಅವರ ಫೇಸ್ಗೆ ಆ ಹಾರಗಳ ಮುಖಾಂತರವಾಗಿ. ಸೊ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅವರ ಕಟೌಟಿಗೆ ಬೀಳ್ತಕ್ಕಂಥ ಹಾರಗಳು. ಸಾಮಾನ್ಯ ಅಲ್ಲ ಅದು. ತುಂಬ ಮನಸ್ಸಿಂದ ಎಲ್ಲರೂ ಯಾರ ಹತ್ರನೂ ಭಿಕ್ಷೆ ಬೇಡದೆ ಅವರ ಸ್ವಂತ ದುಡ್ಡಲ್ಲೇ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಸೊ ಎಲ್ಲವೂ ನಡೀತಾ ಇದೆ. ನೋಡೋಣ, ಅಪ್ಕಮಿಂಗ್ ನ್ಯೂಸ್ ಏನಾದ್ರು ಬರ್ತಾ ಇರುತ್ತೆ ನಮಗೆ, ಅದನ್ನು ಎಲ್ಲವನ್ನು ಕಲೆಕ್ಟ್ ಮಾಡಿ ನಿಮಗೆ ಪ್ರತಿ ಒಂದು ವೀಡಿಯೋ ಸೆಷನಲ್ಲೂ ಅದನ್ನು ಹೇಳ್ತಾ ಹೋಗ್ತೀನಿ. ದಯಮಾಡಿ ಅದನ್ನು ನೋಡ್ಕೊಂಡು ಹಂಗೆ ಎಂಜಾಯ್ ಮಾಡಿ, ಅಬ್ಸರ್ವ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಅಪ್ಕಮಿಂಗ್ ಇದ್ರ ವಿಶೇಷ ನೆಕ್ಸ್ಟು ಏನೇನು ಕಾರ್ಯಕ್ರಮಗಳು ಆಗುತ್ತೋ ಅದನ್ನು ಹಮ್ಮಿಕೊಂಡಿದ್ರೆ ನೋಡಿ. ಪ್ರಸನ್ನ ಥಿಯೇಟ್ರ್ನಲ್ಲಿ ಹೇಗೆ ಇನ್ನೂ ಕೂಡ ಸ್ಟಿಲ್ ನಿಂತಿಲ್ಲ ಅಲ್ಲಿ, ಅದು ಇನ್ನೂ ಆರ್ಭಟ ನಡೀತಾ ಇದೆ. ಇಲ್ಲಿ ಈಗ ಶುರುವಾಗಿದೆ, ಈಗ ಇದು ಕೂಡ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಏನೇ ಅಪ್ಕಮಿಂಗ್ ನ್ಯೂಸ್ ಬಂದರೂ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶೇರ್ ಮಾಡಿ.